ಕ್ರಿಕೆಟ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರತಕ್ಕಂಥ IPL 2026 ನ ವೇಳಾಪಟ್ಟಿ ಅನ್ನೋದು ಅಧಿಕೃತವಾಗಿ BCCI ರಿಲೀಸ್ ಮಾಡಿದೆ. ಅಂಡ್ ಫಸ್ಟ್ ಮ್ಯಾಚ್ ಅದನ್ನು RCB ಮತ್ತು SRH ಮಧ್ಯೆ ಇದೆ. ಇದೊಂದು ತುಂಬಾ ಹೈಪ್ ಕೊಡುವಂತ ಮ್ಯಾಚ್ ಅಂತಾನೆ ಹೇಳ್ಬೋದು. ಅಂಡ್ ಯಾರೆಲ್ಲ RCB ಅನ್ನ ಬ್ಯಾನ್ ಮಾಡ್ತಾರೆ 2 ವರ್ಷಗಳ ಕಾಲ, ಅಂಡ್ RCB ಮ್ಯಾಚ್ಗಳು ಬೆಂಗಳೂರಲ್ಲಿ ಇರೋದಿಲ್ಲ, ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ ಅಂತ ಏನು ತಪ್ಪು ಪ್ರಚಾರಗಳನ್ನ ಮಾಡ್ತಾ ಇದ್ರು. ಒಂದು ಲಾಸ್ಟ್ ಅನ್ಫಾರ್ಚುನೇಟ್ ಒಂದು ಇನ್ಸಿಡೆಂಟ್ ಆದ್ಮೇಲೆ ಲಾಸ್ಟ್ ಇಯರ್ ಅಂತವ್ರಿಗೂ ಒಂದು ನೋಡ್ಕೊಳ್ಳೋ ಅಂತ ಆನ್ಸರ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ IPL ಅಂತಂದ್ರೆ RCB ಆ ಮಟ್ಟಿಗೆ ಒಂದು ಕ್ರೇಜ್ ಇರ್ಬೇಕಾದ್ರೆ, ಆ ಒಂದು ಲಾಯಲ್ ಫ್ಯಾನ್ಸ್ ಇರ್ಬೇಕಾದ್ರೆ RCB ನ ಬಿಟ್ಟು ಒಂದು IPL ನ ಆರ್ಗನೈಸ್ ಮಾಡೋದು ಅಂತಂದ್ರೆ BCCIಗೂ ಗೊತ್ತು ಅದು ತುಂಬಾ ಕಷ್ಟಕರವಾದ ಒಂದು ಕೆಲಸ ಅಂತ ಹೇಳ್ಬಿಟ್ಟು, ಇದ್ರ ಮಧ್ಯೆ ಈಗ ರಿಲೀಸ್ ಆಗಿರ್ತಕ್ಕಂಥ ಒಂದು ಟೈಮ್ ಟೇಬಲ್ ನೋಡೋದಾದ್ರೆ ಫಸ್ಟ್ ಮ್ಯಾಚ್ ಅನ್ನೋದೇ RCB ಇಟ್ಟಿದ್ದಾರೆ ವರ್ಸಸ್ SRH ಇದೆ. ಅಂಡ್ ಅದನ್ನು ಬೆಂಗಳೂರು ಪಿಚ್ ಅಲ್ಲಿ ಇಟ್ಟಿದ್ದಾರೆ. ಯಾರೆಲ್ಲ ಏನ್ ಬೆಂಗಳೂರಲ್ಲಿ ನಡೆಯಲ್ಲ ಅಂತ ಹೇಳ್ಕೊಳ್ತಿದ್ರಲ್ಲ ಅಂತವ್ರಿಗೆ ಮುಟ್ ನೋಡ್ಕೊಳ್ಳೋ ರೀತಿಯಲ್ಲಿ ಬೆಂಗಳೂರಲ್ಲೇ ಫಸ್ಟ್ ಮ್ಯಾಚ್ ಕೂಡ ಗ್ರ್ಯಾಂಡ್ ಓಪನಿಂಗ್ ಕೂಡ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಸೀಸನ್ ಒಂದು ವಿಶೇಷತೆ ಕೂಡ ಇದೆ. ಏನಂತಂದ್ರೆ ಇದು 18 ಸೀಸನ್ಗಳೇನು IPL ನಡೆದಿದೆ ಅದಕ್ಕಿಂತ ಇದೊಂದು ವಿಶೇಷ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಇದು ಒಂದು ದೊಡ್ಡ ಸೀಸನ್ ಆಗ್ತದೆ. ಇದರಲ್ಲಿ ಟೋಟಲ್ 84 ಮ್ಯಾಚಸ್ ಇರ್ತವೆ. ಅಂಡ್ ಈಗ BCCI ರಿಲೀಸ್ ಮಾಡಿರೋ ಟೈಮ್ ಟೇಬಲ್ ನ ಪ್ರಕಾರ ಏಪ್ರಿಲ್ 12ನೇ ತಾರೀಕು ತನಕ ನಡೆಯುವಂತ ಪಂದ್ಯಗಳ ಒಂದು ಸ್ಕೆಡ್ಯೂಲ್ ಅನ್ನ ಮಾತ್ರ ರಿಲೀಸ್ ಮಾಡಿದೆ. ಅಂಡ್ ಇನ್ನು ಕೆಲವು ದಿನಗಳ ನಂತರ ಇನ್ನು ಉಳಿದಿರೋ ಸ್ಕೆಡ್ಯೂಲ್ ಮ್ಯಾಚಸ್ ಅನ್ನ ಕೂಡ ರಿಲೀಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಫಸ್ಟ್ ಮ್ಯಾಚ್ ಅಂಡ್ ಯಾವೆಲ್ಲ ಹೈಲೈಟೆಡ್ ಮ್ಯಾಚ್ ಗಳು ಈ ಒಂದು ಸ್ಕೆಡ್ಯೂಲ್ ಅಲ್ಲಿ ಇದೆ ಅನ್ನೋದ್ರ ಬಗ್ಗೆ ಈಗ ತಿಳಿಯೋ ಪ್ರಯತ್ನವನ್ನ ಮಾಡೋಣ. ಫಸ್ಟ್ ಮ್ಯಾಚ್ ಮಾರ್ಚ್ 28ನೇ ತಾರೀಕು ನಡೀತಾ ಇದೆ. ಅದು RCB ಮತ್ತೆ SRH ನ ಮಧ್ಯೆ ನಡೀತಾ ಇರತಕ್ಕಂಥ ಮ್ಯಾಚ್. ಅಂಡ್ 7:15 ಈ ಮ್ಯಾಚ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂಡ್ RCB ಅಭಿಮಾನಿಗಳು ತುಂಬಾ ಒಂದು ಆಲ್ಮೋಸ್ಟ್ 1 ಇಯರ್ ಇಂದ ಕಾಯ್ತಾ ಇದ್ರು RCB ಮ್ಯಾಚ್ಗೋಸ್ಕರ. ಅಂತವ್ರಿಗೆ ಒಂದು ಹಬ್ಬದೂಟ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಪಂದ್ಯದ ಫೇವರೇಟ್ ಟೀಮ್ ಯಾವ್ದು ಅಂತ ನೋಡೋದಾದ್ರೆ ಅಬ್ವಿಯಸ್ಲಿ RCBನೇ ಆಗಿರ್ತದೆ. ಅಂಡ್ ಇದಾದ್ಮೇಲೆ ಬೇರೆ ವೇಳಾಪಟ್ಟಿ ಏನಿದೆ ಅಂತ ನಾನು ನೋಡೋದಾದ್ರೆ ಸೆಕೆಂಡ್ ಮ್ಯಾಚ್ 29 ಮಾರ್ಚ್ ಮುಂಬೈ ವರ್ಸಸ್ ಕೋಲ್ಕತ್ತಾ ನಡೀತಾ ಇದೆ. ಅಂಡ್ 30ನೇ ತಾರೀಕು ರಾಜಸ್ಥಾನ್ ವರ್ಸಸ್ ಚೆನ್ನೈ ಇರ್ತದೆ. ಅಂಡ್ 31ಕ್ಕೆ ಪಂಜಾಬ್ ವರ್ಸಸ್ ಗುಜರಾತ್ ಟೈಟನ್ಸ್ ಇರುತ್ತೆ. ಅಂಡ್ ಫಸ್ಟ್ ಆಫ್ ಏಪ್ರಿಲ್ಗೆ ಲಕ್ನೋ ವರ್ಸಸ್ ಡೆಲ್ಲಿ ಕೂಡ ಶೆಡ್ಯೂಲ್ ಮಾಡಿದ್ದಾರೆ. ಈ ಒಂದು ಫಸ್ಟ್ 5 ಮ್ಯಾಚಸ್ ತುಂಬಾ ಏನು ಕ್ರೂಷಿಯಲ್ ಇರ್ತಕ್ಕಂಥ ಮ್ಯಾಚಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ದೊಡ್ಡ ತುಂಬಾ ಹೈಲೈಟೆಡ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಎಲ್ಲ ಸ್ಟ್ರಾಂಗೆಸ್ಟ್ ಟೀಮ್ಗಳಿರೋವುಗಳ ಮಧ್ಯೆನೇ ಒಂದು ಹೈಪ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು BCCI ಆರ್ಗನೈಸ್ ಮಾಡಿರೋ ತರ ಕಾಣ್ತಾ ಇದೆ. ಅಂಡ್ ಮುಂದಿನ ದಿನಗಳಲ್ಲಿ RCB ಪ್ಲೇಯಿಂಗ್ 11 ಬಗ್ಗೆ ಅಂಡ್ ಸ್ಟ್ರಾಟಜೀಸ್ ಬಗ್ಗೆ ಅಂಡ್ ಯಾವೆಲ್ಲ ಪ್ಲೇಯರ್ಸ್ ಮೇಲೆ ಹೆಚ್ಚು ಹೋಪ್ ಇದೆ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋಗಳನ್ನು ಮಾಡಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಒಂದು ಸ್ಕೆಡ್ಯೂಲ್ ರಿಲೀಸ್ ಆಗಿರೋದ್ರ ಬಗ್ಗೆ ಅಂಡ್ RCB ಬಗ್ಗೆ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇನ್ನೊಂದು ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ವಿಡಿಯೋವನ್ನು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.